ಏನು ವೆಂಕಟರಮಣ ಶೆಟ್ಟಿ ಅವರು ಚುನಾವಣಾಧಿಕಾರಿಗಳು ಈ ಒಂದು ಕಾನೂನು ಬಾಹಿರವಾಗಿ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಅವರೇ ಕೇವೆಟ್ ಹಾಕಿ ಅವರೇ ವಕೀಲರಾಗಿ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡು ನಾವು ಏನು ಅಬ್ಜೆಕ್ಷನ್ ಕೊಟ್ಟರು ಅದಕ್ಕೆ ಉತ್ತರ ನೀಡದೆ ಅದನ್ನ ಇಲ್ಲ ನಾವು ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಏನು ಈ ಸಂಡೇ ಸಾಟರ್ಡೆ ಮತ್ತು ಅಂಬೇಡ್ಕರ್ ಜಯಂತಿ ಇಂಥ ದಿನಗಳಲ್ಲಿ ಅವ್ರನ್ನ ಎಲೆಕ್ಷನ್ ಮಾಡ್ತೀವಿ ಅನ್ನೋ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿರೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಅದನ್ನ ಖಂಡಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾವು ಎಷ್ಟು ಬೇಡ್ಕೊಂಡ್ರು ಸಹ ಅವರು ನ್ಯಾಯವನ್ನು ನೀಡದೆ ಏಕಪಕ್ಷೀಯ ನಿರ್ಧಾರ, ಇಲ್ಲಿ ಜಸ್ಟಿಸ್ ಎಲ್ಲರಿಗೂ ಒಂದೇ ಇರುತ್ತೆ, ಅವರು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದಾಗಿತ್ತು. ಆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದಕ್ಕಾಗಿ ನಾವು ಅವ್ರನ್ನ ಖಂಡಿಸಿ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದೀವಿ. ಅವ್ರು ಏನ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ, ನಾವಂತೂ ನ್ಯಾಯಾಲಯದಲ್ಲಿ ಇದನ್ನ ಹೋರಾಟ ಮಾಡಿ ತೆಗೆದುಕೊಂಡು ಬಂದೇ ಬರ್ತೀವಿ. ಇದಕ್ಕೆ ನಮಗೆ ಎಲ್ಲರೂ ಮತ್ತು ನೌಕರರು ಎಲ್ಲ ಇದಕ್ಕೆ ಸಹಕಾರ ನೀಡಿ ನಮ್ಮನ್ನ ಅಭೂತಪೂರ್ವವಾಗಿ ಯಶಸ್ಸು ನೀಡಿ ಜನರ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವ್ರಿಗೆಲ್ಲರಿಗೂ ವಂದಿಸ್ತಾ ಅವರು ನಮ್ಮನ್ನ ಕ್ಷಮಿಸ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ಅನಧಿಕೃತ ಏನು ಚುನಾವಣೆ ಇದೆ ಅದನ್ನ ಬಹಿಷ್ಕರಿಸ್ತಾ ಇದೀವಿ ಅಂತ ಹೇಳ್ತಾರೆ. ಈ ಮೂಲಕ ಆಯ್ಕೆ ಆದಂತ ನೌಕರರನ್ನ 7 ಜನರನ್ನ ನೀವು ಬಿಲ್ಡಿಂಗ್ ಫಂಡ್ ಕಟ್ಟಿಲ್ಲ ಅಂತ ಹೇಳಿ ನಮ್ಮನ್ನ ರಿಜೆಕ್ಟ್ ಮಾಡಿದ್ರು. ಆ ರಿಜೆಕ್ಟ್ ಮಾಡಿದ್ದನ್ನ ನಾವು ಪ್ರಶ್ನಿಸಲಾಗಿ ಅವರು ಹೈಕೋರ್ಟಿಂದ ಒಂದು ಕೇವೆಟ್ಟು ಮತ್ತು ಹೊಸಪೇಟೆಯಿಂದ ಒಂದು ಕೇವೆಟ್ ಅನ್ನು ಹಾಕಿದ್ರು. ದಿನಾಂಕ 31/12/2000 ನಮ್ಮ ವೋಟರ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಆ ವೋಟರ್ ಲಿಸ್ಟ್ ಪ್ರಕಾರ ಅದರ ಹಿಂದಿನ ಅವರು ಎಲೆಕ್ಷನ್ ಮಾಡಬೇಕಾಯಿತು. ಜನವರಿಯಲ್ಲಿ ಎಲೆಕ್ಷನ್ ಘೋಷಣೆ ಮಾಡಿದ್ರು. ಜನವರಿಯಲ್ಲಿ ಎಲೆಕ್ಷನ್ ಘೋಷಣೆ ಮಾಡಿದ ನಂತರ ನಮ್ಮದಲ್ಲಿ ಸಂಘದ ಹೊತ್ತಿಗೆ ಅಂದ್ರೆ ಬಿಲ್ಡಿಂಗ್ ಫಂಡ್ ಅಂತೀವಿ ನಾವು. ಆ ಬಿಲ್ಡಿಂಗ್ ಫಂಡ್ ಅನ್ನ ಜನವರಿ ತಿಂಗಳಲ್ಲಿ ನೀವು ಉಳಿಸ್ರಿ ಅಂತ ಹೇಳಿ ಒಂದು ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಿದ್ರು ನಮ್ಮ ಅಧ್ಯಕ್ಷರು. ಇದು ಆ ಹೊತ್ತಿಗೆಯನ್ನ ನಾವು ಫೆಬ್ರವರಿ ಮುಗಿಸಿದ್ದೇವೆ. ಇಲ್ಲಿ